ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಬಿಗ್ ಅಪ್ಡೇಟ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ಬಿಗ್ ಅಪ್ಡೇಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೋ ಇವ್ರಿಗೆ ಒಂದು ಬೆಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಈ ಅಪ್ಡೇಟ್ಸ್ ಅನ್ನ ನೀವೇನಾದ್ರೂ ತಿಳ್ಕೊಂಡಿದ್ದೆ ಆದರೆ ಸಖತ್ ಖುಷಿ ಪಡ್ತೀರಾ. ಖುಷಿ ಪಡುವುದ್ರ ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಆಗ್ಬಿಡತ್ತೆ. ಲೈಫ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂತ ಒಂದು ಬೆಸ್ಟ್ ಅವಕಾಶಗಳನ್ನ ನಾವು ಬಳಸ್ಕೊಂಡು ಅಂತ ನಿಮ್ಗೆ ಅನ್ಸ್ಬಿಡತ್ತೆ. ಆ ದಿಸೆಯಿಂದಾಗಿ ಇಂಥ ಅಪ್ಡೇಟ್ಸ್ ಅನ್ನ ನಿಮ್ಗೆ ತಿಳ್ಸೋಕ್ ಬಂದಿದ್ದೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನೆ ನೋಡ್ಬೇಕು. ಯಾಕಂತ ಹೇಳಿದ್ರೆ ಈ ಅಪ್ಡೇಟ್ಸ್ ನ ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಬಹಳ ಕಷ್ಟ ಆಗ್ಬಿಡತ್ತೆ. ಆ ದಿಸೆಯಿಂದಾಗಿ ನೀವು ಈ ಅಪ್ಡೇಟ್ ಅನ್ನ ಬಹಳ ಮುತುವರ್ಜಿ ವಹಿಸಿ ತಿಳ್ಕೊಬೇಕಾಗಿದೆ. ಆ ದಿಸೆಯಿಂದಾಗಿ ನಾನು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಅದನ್ನ ತಿಳ್ಕೊಂಡು ನೀವು ಅಪ್ಡೇಟ್ ಅನ್ನ ಏನಾದ್ರೂ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಆಗ್ಬೋದು. ಜೊತೆಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫ್ ಅನ್ನ ಬಹಳ ಒಂದು ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಡ್ಬೋದು. ಆ ದಿಸೆಯಿಂದಾಗಿ ಆ ಥರದ ವಿಚಾರವನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ. ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಇದನ್ನ ನಿಮ್ಗೆ ಲೈವ್ ನೋಟಿಫಿಕೇಶನ್ ಮೂಲಕ ನಿಮ್ಗೆ ಕೊಡಕ್ ಹೋಗ್ತಾ ಇದ್ದೀನಿ. ಇದನ್ನ ನೋಡ್ಕೊಂಡು ನೀವೇನಾದ್ರೂ ಮುಂದುವರೆದ್ರೆ ನಿಮ್ಗೆ ಒಂದು ಬೆಸ್ಟ್ ಅವಕಾಶ ಸಿಕ್ತಂಗ ಆಗತ್ತೆ. ಬನ್ನಿ ಹಾಗಾದ್ರೆ ಅದೇನು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ರೆ ಪ್ರೀತಿಯ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನ್ ಮಾಡ್ತಕ್ಕಂತ ಹೊಸ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕ್ತವೆ. ಅದರೊಟ್ಟಿಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ನನ್ನ ವಿಡಿಯೋನ ತಕ್ಷಣದಲ್ಲಿ ಅಬ್ಸರ್ವ್ ಮಾಡಬಹುದು. ಸರಿ, ಹೀಗೆ ನನ್ನ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳನ್ನ ನೀವು ನೋಡ್ಲಿಕ್ಕೆ ಕುತೂಹಲ ಭರಿತರಾಗಿದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದರ ಮೂಲಕ ನನಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇರಿ. ಹಾಗಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ, ಏನಿದು ಅಪ್ಡೇಟ್ಸ್? ಈ ಅಪ್ಡೇಟ್ಸ್ ಅನ್ನ ನೀವು ಕೇಳಿದ್ರೆ ಖುಷಿ ಪಡ್ತೀರಾ. ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದ KPSC ಅಂತ ಏನಿದೆಯೋ ಈ KPSC ಅಂತಕ್ಕಂಥದ್ದು ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿದೆ. ಯಾರು KPSC ಆಕಾಂಕ್ಷಿಗಳಿದ್ದಾರೋ, ಡಿಗ್ರಿ ಮಾಡಿಕೊಂಡು ಕೆಲವು ಕಾಂಪಿಟೇಷನ್ಸ್ ಎಕ್ಸಾಮ್ಗಳಿಗೆ ಕಾಯ್ತಾ ಇದ್ದಾರೋ, KPSC ಅಲ್ಲಿ ಬರ್ತಕ್ಕಂಥ ಹಲವಾರು ಗ್ರೇಡ್ ಉದ್ಯೋಗಗಳಿಗೆ ಯಾರು ಕಾಯ್ತಾ ಇದ್ದಾರೋ ಅವ್ರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೇಕು. ಈ ಸುವರ್ಣ ಅವಕಾಶವನ್ನ ನೀವೇನಾದ್ರೂ ಬಳಸ್ಕೊಂಡಿದ್ದೆ ಆದ್ರೆ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಆಗ್ಬಿಡುತ್ತೆ. ಅಂತ ಒಂದು ವಿಚಾರವನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳಕ್ ಬಂದಿದ್ದೀನಿ. ಬನ್ನಿ ನೋಡೋಣ. ನಾನು ಇದನ್ನ ನಿಮ್ಗೆ ಲೈವ್ ಡೆಮೋ ಮೂಲಕ ಹೋಗ್ತೀನಿ. ಲೈವ್ ಡೆಮೋ ಮೂಲಕ ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ನಿಮ್ಗೆ ಇದನ್ನ ತೋರ್ಸಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ KPSC ಏನಿದೆ, KPSCಯ ಉದ್ಯೋಗ ಸೌಧದಲ್ಲಿ ಒಂದು ಅಧಿಸೂಚನೆ ಅಂತಕ್ಕಂಥದ್ದು ಹೊರಗೆ ಬಿದ್ದಿದೆ. ಈ ಅಧಿಸೂಚನೆ ಡೀಟೇಲ್ಸ್ ಅನ್ನ ನಾನು ಇವತ್ತು ಹೇಳಕ್ ಹೋಗಲ್ಲ. ಇದರಲ್ಲಿ ಇರತಕ್ಕಂಥ ಏಜ್ ರಿಲ್ಯಾಕ್ಸೇಷನ್ ಎಂತದ್ದು, ಯಾರಿಗೆ ಎಷ್ಟೆಷ್ಟು ಅಂತಕ್ಕಂಥ ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡಕ್ ಹೋಗ್ತಾ ಇದ್ದೀನಿ. ನಾನು ಡೈರೆಕ್ಟ್ ಆಗಿ ಆ ಪೇಜ್ಗೆ ಹೋಗ್ಬಿಡ್ತೀನಿ. ಬನ್ನಿ. ಸೀರಿಯಲ್ ನಂಬರ್ 8ರಲ್ಲಿ ವಯೋಮಿತಿ ಅಂತಿದೆ. ಇಲ್ಲಿ ಹೇಳ್ತಾರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಕೆಳಕಂಡ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಇದು ಇದ್ದ ಹಾಗೆ ರೂಲು. ಏನ್ ರಿಲ್ಯಾಕ್ಸೇಷನ್ ಇದೆ ಅಂತಕ್ಕಂಥದ್ದನ್ನ ಮುಂದೆ ಕೊಡ್ತಾರೆ, ಅದನ್ನ ನೋಡೋಣ. ಬನ್ನಿ. ಅವ್ರು ಹೇಳ್ತಾರೆ ಕನಿಷ್ಠ 21 ವರ್ಷ ಆಗಿರ್ಬೇಕು ಅಂತ. 21 ವರ್ಷ ಅಂತ ಹೇಳಿದ್ರೆ ಡಿಗ್ರಿ ಮುಗ್ದಿರತ್ತೆ, ಡಿಗ್ರಿ ಎಲಿಜಿಬಲ್ ಇರ್ತಕ್ಕಂಥ ಎಕ್ಸಾಮ್ಸ್ ಗಳಿವು ಅಂತಕ್ಕಂಥದ್ದು. ಹಾಗಾದ್ರೆ ಗರಿಷ್ಠ ಎಷ್ಟಿರ್ಬೇಕು? ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ ಯಾರು ಕಾಂಪೀಟ್ ಮಾಡ್ತಾ ಇರ್ತಾರೋ ಅಂತವ್ರಿಗೆ 38 ವರ್ಷಗಳು. ಹಾಗಾದ್ರೆ 38 ಈಗಿದ್ರೆ ಹಿಂದೆ ಎಷ್ಟಿತ್ತು? ಹಿಂದೆ ಇವರಿಗೆ 35 ಇತ್ತು. ಅಂದ್ರೆ 3 ವರ್ಷ ಸಡಿಲಿಕೆ ಇದೆ. ಈ 3 ವರ್ಷ ಬಿಗ್ ಅವಕಾಶ ಅಲ್ವಾ? ಬಳಸ್ಕೊಂಡ್ರೆ ಎಂತ ಲೈಫ್ ಚೇಂಜಸ್ಗೆ ನಾವು ಹೋಗ್ಬೋದು. ಬನ್ನಿ ಹಾಗಾದ್ರೆ ಮುಂದೆ ನೋಡೋಣ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷ. ಹಿಂದೆ ಎಷ್ಟಿತ್ತು? 38 ಇತ್ತು. 3 ವರ್ಷ ಅವ್ರಿಗೂ ಕೂಡ ಅಂತಕ್ಕಂಥದ್ದು. ನೆಕ್ಸ್ಟ್ ಮೂರನೇದಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಅವ್ರಿಗೆ ಎಷ್ಟು ವರ್ಷ? 43. ಹಿಂದೆ ಎಷ್ಟಿತ್ತು? 40 ಇತ್ತು. ಹಾಗಾದ್ರೆ ಪ್ರತಿಯೊಂದು ಕ್ಯಾಟಗರಿಗೂ ಕೂಡ 3 ವರ್ಷ ಸಡಿಲಿಕೆ ಆಗಿದೆ. 3 ವರ್ಷ ಸಡಿಲಿಕೆಯಲ್ಲಿ ಎಷ್ಟು ಮಂದಿ ಕಾಯ್ತಾ ಇದ್ರೋ ಅವ್ರಿಗೆ ಒಂದು ಬಿಗ್ ಅವಕಾಶ ಅಂತಾನೆ ಹೇಳ್ಬೇಕು, ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೇಕು. ಇಂಥ ಅವಕಾಶವನ್ನ ನಾವೇನಾದ್ರೂ ಬಳಸ್ಕೊಂಡಿದ್ದೆ ಆದ್ರೆ ಖಂಡಿತ ಲೈಫ್ ಚೇಂಜಸ್ ಅಲ್ವಾ? ಇಂಥ ಲೈಫ್ ಚೇಂಜ್ಗಾಗಿ ನಾನು ಈ ವಿಚಾರವನ್ನ ನಿಮ್ಗೆ ತಿಳಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಥ ವಿಚಾರವನ್ನ ನೀವು ತಿಳ್ಕೊಂಡು ಅಪ್ಡೇಟ್ ಆಗಿ ಅಪ್ಲೈ ಮಾಡಿದ್ದಾದ್ರೆ
ಅವಕಾಶವನ್ನ ಬಳಸ್ಕೊಂಡಿದ್ದಾದ್ರೆ, ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾದ್ರೆ ಲೈಫ್ ಚೇಂಜ್. ಬನ್ನಿ ನೋಡೋಣ. ಸರ್ಕಾರದ ಆದೇಶ ಸಂಖ್ಯೆ CASUE 138 SSC 2023 ದಿನಾಂಕ 24/1/24 ಅನ್ವಯ 24/1/2024 ಅನ್ವಯ ಈ ಅಧಿಸೂಚನೆಯಲ್ಲಿ ಈಗಿರುವ ನಿಯಮಗಳ ಮೇಲೆ ಎಲ್ಲಾ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಒಂದು ಬಾರಿ ಒನ್ ಟೈಮ್ ಮೆಜರ್. ಇದು ವೆರಿ ಇಂಪಾರ್ಟೆಂಟ್ ಪ್ರೀತಿಯ ವೀಕ್ಷಕರೇ, KPSC ಆಕಾಂಕ್ಷಿಗಳೇ. ಒನ್ ಟೈಮ್ ಮೆಜರ್ ಇದು, ಪ್ರತಿ ಬಾರಿ ಕೊಡೋದಿಲ್ಲ. ಅದಕ್ಕೆ ನಾನು ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿದ್ದು. ಯಾರು ಕಾಯ್ತಾ ಇದ್ರು ಬಕಪಕ್ಷಿಗಳಾಗಿ KPSC ಎಕ್ಸಾಮ್ ಬಂದ್ರೆ ಬರ್ದು ಪಾಸ್ ಮಾಡ್ಬಿಟ್ಟು ಆಫೀಸರ್ಸ್ ಆಗ್ಬಿಟ್ಟೋಣ ಅಂತ ಕಾಯ್ತಾ ಇದ್ರು, ಅವ್ರಿಗೆ ಏಜ್ ಬಾರ ಆಗ್ಬಿಟ್ಟಿದ್ರೆ ಇದು ಬೆಸ್ಟ್ ಅವಕಾಶ. ಬಳಸ್ಕೋಬಹುದು ಪ್ರೀತಿಯ ವೀಕ್ಷಕರೇ, ಬಳಸ್ಕೊಂಡು ಆಫೀಸರ್ಸ್ ಆಗಿ ಅಂತಕ್ಕಂಥ ಹೇಳ್ತಾ ಒನ್ ಟೈಮ್ ಮೆಜರ್ ನ ನೀವು ಬಳಸ್ಕೊಳ್ಳಿ. ಗರಿಷ್ಠ ವಯೋಮಿತಿಯನ್ನ ಅಪ್ಪರ್ ಏಜ್ ಲಿಮಿಟ್ 3 ವರ್ಷಗಳಿಗೆ ಹೆಚ್ಚಿಸಿ ಆದೇಶಿಸಿರುತ್ತದೆ. ಅದರಂತೆ ಮೇಲಿನ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಒನ್ ಟೈಮ್ ಮೆಜರ್ ಅಲ್ಲಿ 3 ವರ್ಷವನ್ನ ಸಡಿಲಿಕೆ ಮಾಡಿದ್ದಾರೆ. ಆ 3 ವರ್ಷದಲ್ಲಿ ಯಾರ್ಯಾರು ಬರ್ತಾ ಇದ್ರೋ, ಏಜ್ ಬಾರ ಆಗ್ಬಿಟ್ಟು ಯಾರ್ಯಾರು ಅಯ್ಯೋ ನನ್ಗೆ ಅವಕಾಶ ಇಲ್ಲ ಅಂತ ಕುಳ್ತಿದ್ರೋ ಅವ್ರಿಗೆ ಬೆಸ್ಟ್ ಟೈಮ್ ಅಂತ ಬಂದಿದೆ. ಬಳಸ್ಕೊಳ್ಳಿ ಪ್ರೀತಿಯ ವೀಕ್ಷಕರೇ, ಜೊತೆಗೆ ಪಾಸ್ ಆಗಿ. ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೊಂದು ಈ ತರದ ಅಪ್ಡೇಟ್ಸ್ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ನನ್ನ ವಿಡಿಯೋನ ನೀವು ವಾಚ್ ಮಾಡ್ತಾ ಇರಿ. ಇನ್ನು ಹಲವು ಈ ತರದ ನಾಲೆಜ್ ರಿಲೇಟೆಡ್ ವಿಡಿಯೋಗಳು ನನ್ನ ಚಾನಲ್ ಒಳಗಿವೆ. ನೀವು ಅದನ್ನ ವೀಕ್ಷಿಸಿ, ಜೊತೆಗೆ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ ಯಾವ ತರದ ವಿಡಿಯೋಗಳನ್ನ ಬೇಕು ನಿಮ್ಗೆ, ಯಾವ್ಯಾವ ಅಪ್ಡೇಟ್ಸ್ ಗಳು ಬೇಕು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ. ಮುಕ್ತವಾಗಿ ಅವಕಾಶ ಇದೆ. ಈ ತರದ ಒಂದು ವಿಡಿಯೋಗಳನ್ನ ನಾನು ಮಾಡ್ತಾನೆ ಬರ್ತಾ ಇರ್ತೀನಿ. ಜೊತೆಗೆ ನೀವು ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ದೊರಕುತ್ತೆ. ದಯಮಾಡಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್.